ಸುಮ್ನೆ ಪುರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆ ಹೇಳೋದುಂಟೆ ಹಲೋ ಚುಟಿ, ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ನನ್ಗಿಷ್ಟ ಇಲ್ಲ, ಅದಕ್ಕೆ. ನನಗೆ ಗೊತ್ತು, ನಿನ್ನೆ ನನ್ನ ಫೋನ್ನ ಸಾಕ್ಷಿ ರಿಸೀವ್ ಮಾಡಿದ್ಕೆ ನಿನಗೆ ಕೋಪ ಬಂದಿದೆ. ಆದ್ರೆ ನನ್ನ ಮೇಲೆ ಅನ್ನೆಸೆಸರಿ ತಪ್ಪು ತಿಳ್ಕೊತಿದ್ಯಾ ನೀನು. ಅಂಥದ್ದೇನು ನಡೆದಿಲ್ಲ ಚುಟಿ. ಇಲ್ಲೇನ್ ನಡೀತು ಅಂತ ತಿಳಿಸೋದಕ್ಕೆ ಒಂದ್ ಸಣ್ಣ ಅವಕಾಶ ಕೊಡು. ಪ್ಲೀಸ್ ಅಭಿ, ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆನೂ ನನ್ಗಿಲ್ಲ, ಅಥವಾ ಅದನ್ನ ಕೇಳೋ ಹಕ್ಕು ನನ್ಗಿಲ್ಲ. ನೀನ್ ಯಾಕೆ ನನಗೆ ಹೇಳ್ಬೇಕು? ಹಕ್ಕು ನಿನಗಿದೆ. ನೀನ್ ಪ್ರೀತಿಸ್ತಿದ್ದೀಯಾ? ನನ್ನ ಪ್ರತಿಯೊಂದು ವಿಚಾರನ ನನ್ನ ಹತ್ರ ಕೇಳೋ ಹಕ್ಕನ್ನ ನಾನೇ ನಿನಗೆ ಕೊಟ್ಟಿದ್ದೀನಿ. ಕೇಳು. ಬೇಡ ಅಭಿ, ನನ್ಗೇನು ಕೇಳ್ಬೇಕಾಗಿಲ್ಲ. ಓಕೆ, ಹಾಗೆ ಆಗ್ಲಿ. ಈಗೇನು, ನಾವಿಬ್ರು ಜಗಳ ಆಡ್ಬೇಕಾ? ಮಾತಾಡೋದನ್ನ ನಿಲ್ಲಿಸ್ಬಿಡ್ಬೇಕಾ? ನಾವು ಮಾಡಿರೋ ಪ್ರೀತಿಗೆ ಇದೇನಾ ನಾವು ಕೊಡ್ತಾ ಇರೋ ಬೆಲೆ? ಸಾಕ್ಷಿ ನನ್ನ ಫೋನ್ನ ಪಿಕ್ ಮಾಡಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಸಂಬಂಧ ಸಡಿಲಾಗ್ಬೇಕಾ? ಹಾಗಿದ್ರೆ ನನ್ ಮೇಲೆ ನಿನ್ಗಿರೋ ನಂಬಿಕೆ ಇಷ್ಟೇನಾ? ಯಾರು ಹೇಳಿದ್ ನಿನ್ಗೆ ನಂಗೆ ನಿನ್ ಮೇಲೆ ನಂಬಿಕೆ ಇಲ್ಲ ಅಂತ? ಮತ್ತ್ಯಾಕಿ ಕೋಪ? ಮೊದಲನೇ ಸಲ, ಮೊದಲನೇ ವ್ಯಕ್ತಿ ನನ್ನ ಜೀವನದಲ್ಲಿ ಇಷ್ಟ ಹತ್ರ ಬಂದಿರೋದು ಅಂದ್ರೆ ನೀನು. ಪ್ರೀತಿಲಿ, ಪ್ರತಿಕ್ರಿಯೆಯಲ್ಲಿ ಸಣ್ಣ ಬದಲಾವಣೆ ಆದ್ರೂ ನಂಗೆ ಸಹಿಸೋದು ತುಂಬಾ ಕಷ್ಟ ಆಗುತ್ತೆ ಅಭಿ.
ಹತ್ರ ಬರಕ್ಕಾಗ್ತಿಲ್ಲ, ನೋಡಕ್ಕಾಗ್ತಿಲ್ಲ, ಮಾತಾಡಕ್ಕಾಗ್ತಿಲ್ಲ. ಆದ್ರೆ ಆ ಸಾಕ್ಷಿ ನಿಮ್ ಮನೇಲೇ ಬಂದಿದ್ಬಿಟ್ಟಿದ್ದಾಳೆ. ತೀರಾ ನಿನಗ್ ಬರೋ ನನ್ ಫೋನ್ ಕಾಲ್ಸ್ ಪಿಕ್ ಮಾಡೋ ಹತ್ರ ಆಗಿದ್ದಾಳೆ. ತುಂಬಾ ಸಲಿಗೆ ತಗೊಂಡ್ಬಿಟ್ಟಿದ್ದಾಳೆ. ಇದನ್ ಯಾವ ಹುಡುಗಿ ತಾನೇ ಸಹಿಸ್ತಾಳೆ ಹೇಳು? ತಪ್ಪಾಗಿದೆ, ನನ್ನಿಂದನೇ ತಪ್ಪಾಗಿದೆ. ನಿನ್ನ ಜಾಗದಲ್ಲಿ ನಿಂತು ನೋಡಿದಾಗ ನೋ ಡೌಟ್ ಹೀಗೆಲ್ಲ ಅನ್ಸುತ್ತೆ. ಬಿಡು, ಈಗ ಆ ವಿಷಯ ಮಾತಾಡೋದು ಬೇಡ. ಈಗ ನನಗೆ ಸಿಗೋಕ್ಕಾಗತ್ತಾ? ಈಗ ಅಂದ್ರೆ ಇವಾಗ್ಲೇ ಹೊರಟು ಬರಕ್ಕಾಗತ್ತಾ? ನಾನು ಈಗ್ಲೇ ನಿನ್ನ ಮೀಟ್ ಮಾಡ್ಬೇಕು. ನೀನಾಗ್ಲೇ ಒಂದೇ ಒಂದ್ಸಲಿ ಕರೀಲಿ ಅಂತ ಕಾಯ್ತಾ ಇದ್ದೆ. ನಾ ಈಗ್ಲೇ ಹೊರಡ್ತೀನಿ. ಎಲ್ಲಿಗ್ ಬರ್ಲಿ? ಹೊರಗಡೆ ಎಲ್ಲಾದ್ರೂ. ಹಾ, ಲಾಸ್ಟ್ ಟೈಮ್ ಮೀಟ್ ಆಗಿದ್ವಲ್ಲ, ಗ್ರೀನ್ ಗಾರ್ಡನ್ ಪಾರ್ಕ್, ಅಲ್ಲಿ ಸಿಗೋಕ್ಕಾಗತ್ತಾ? ಇನ್ನೊಂದು 20 ನಿಮಿಷ ಬಂದ್ಬಿಡ್ತೀನಿ. ಥ್ಯಾಂಕ್ ಯು, ಬಾಯ್. ನೀವೆಲ್ಲ ಹೊರಟಿದ್ದೀರಿ? ಡಾಕ್ಟರ್ ಹತ್ರನಾ? ಇಲ್ಲ ಅಭಿ, ಇನ್ 3 ದಿವಸದಲ್ಲಿ ಸಾಕ್ಷಿಗೆ ಪರೀಕ್ಷೆ ಇದೆ. ಅವಳು ಅಡ್ಮಿಷನ್ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡಿಲ್ಲ, ಜೊತೆಗೆ ಫೀಸು ಕಟ್ಟಿರ್ಲಿಲ್ಲ, ಪೆಂಡಿಂಗ್ ಉಳಿಸ್ಕೊಂಡಿದ್ದಾಳಂತೆ. ಅದಕ್ಕೆ ಸಾಕ್ಷಿ ಜೊತೆಗೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಅಭಿರಾಮ್ ಅವರೇ, ನೀವೇನಾದ್ರೂ ನಮ್ಮ ಕಾಲೇಜ್ ರೂಟಲ್ಲಿ ಹೋಗ್ತೀರಾ ಈಗ? ನಾನು ಬಲವಂತ ಇಲ್ಲ, ಬೇಡ ಬಿಡಿ. ನೀವು ಬೇರೆ ಯಾವುದೋ ಮುಖ್ಯವಾದ ಕೆಲಸ ಇಟ್ಕೊಂಡು ಹೊರಟಿದ್ರೆ ತೊಂದರೆ ಮಾಡ್ಕೊಂಬೇಡಿ. ಹಾಗೇನಿಲ್ಲ, ನೀವು ಬನ್ನಿ. ನೀವು ನನ್ನ ಜೊತೆ ಬರೋದು ಒಂದ್ ರೀತಿ ಒಳ್ಳೇದೆ. ಒಂದ್ ಸಣ್ಣ ಕನ್ಫ್ಯೂಷನ್ ಇದೆ, ಕ್ಲಿಯರ್ ಮಾಡ್ಬಿಡ್ತೀನಿ. ಹಾಗಂದ್ರೆ ಏನು? ನಿನ್ ಕನ್ಫ್ಯೂಷನ್ಸ್ಗೂ ಸಾಕ್ಷಿ ನಿನ್ ಜೊತೆ ಬರೋದಕ್ಕೂ ಏನ್ ಸಂಬಂಧ? ಅದನ್ನ ಆಮೇಲೆ ಹೇಳ್ತೀನಿ. ಸಾಕ್ಷಿಯವರೇ, ನೀವು ಬನ್ನಿ. ಅದಕ್ಕೆ ಸಾಕ್ಷಿಯವ್ರನ್ನ ಹಾಗೆ ಕಾಲೇಜಿಗೆ ಬಿಟ್ಟು ನನ್ನ ಕೆಲಸ ಮುಗಿದ್ಮೇಲೆ ಮತ್ತೆ ಇವ್ರ ಕಾಲೇಜ್ ಹತ್ರ ಹೋಗಿ ಕರ್ಕೊಂಡು ಬರ್ತೀನಿ. ಓಕೆ ಅಲ್ವಾ? ತೊಂದರೆ ಇಲ್ಲ, ಹೋಗಿ ಬನ್ನಿ. ಬನ್ನಿ. ಕೂತ್ಕೊಳ್ಳಿ. ಹೊರಡೋಣವಾ?
ಗಾಡಿ ಯಾಕೆ ನಿಲ್ಸಿದ್ರಿ? ಯಾರನ್ನಾರು ನೋಡ್ಬೇಕಿತ್ತಾ? ಹಾ, ಇಲ್ಲಿಗೊಬ್ರನ್ನ ಬರೋಕ್ ಹೇಳಿದ್ದೆ. ಅವ್ರಿಗೂ ನನಗೂ ಒಂದು ಸಣ್ಣ ಕನ್ಫ್ಯೂಷನ್ ಇದೆ. ಅದನ್ನ ಸರಿಪಡ್ಸೋಕೆ ನಿಮ್ಮ ಅವಶ್ಯಕತೆ ಇದೆ. ಸೊ ಹಾಗಾಗಿ ನಿಮ್ಮನ್ನು ಬನ್ನಿ ಅಂದೆ. ನನ್ನ ಅವಶ್ಯಕತೆನಾ? ನಾ ಸರಿಪಡಿಸೋ ಕನ್ಫ್ಯೂಷನ್ ಯಾವ್ದಿದೆ? ಯಾರದು ಬರ್ತಿರೋದು? ಈಗ ಬರ್ತಾರಲ್ಲ, ನಿಮ್ಗೆ ಗೊತ್ತಾಗತ್ತೆ. ಬನ್ನಿ. ಶಿಟ್, ಫೋನ್ ತರದೇ ಮರ್ತ್ಬಿಟ್ಟಿದ್ದೀನಿ. ಒಂದು ಫೋನ್ ಮಾಡಬೇಕಾಗಿತ್ತು. ತಗೊಳ್ಳಿ, ನನ್ನ ಫೋನಲ್ಲೇ ಮಾಡಿ. ಪರವಾಗಿಲ್ಲ, ನನ್ಗೆ ಆ ನಂಬರೇ ನೆನಪಿಲ್ಲ. ಯಾರ್ದು? ಅದೇ ಈಗ ಬರ್ಬೇಕಾಗಿರೋರ್ದು. ಇಷ್ಟೊತ್ತಿಗಾಗ್ಲೇ ಅಭಿ ಬಂದ್ಬಿಟ್ಟಿರ್ತಾನೋ ಏನೋ. ಫೋನ್ ಮಾಡ್ಬಿಡ್ತೀನಿ. ಕಾಲರ್ ರಿಸೀವ್ ಮಾಡ್ತಿಲ್ಲ. ಒಂದ್ಸಲ ಕೇಳಿಸ್ತಾ ಇರ್ಬೋದು, 2 ಸಲ ಕೇಳಿಸ್ತಾ ಇರ್ಬೋದು. ಇಷ್ಟು ಸಲ ಫೋನ್ ಮಾಡಿದ್ರು ಫೋನೇ ಪಿಕ್ ಮಾಡ್ತಿಲ್ವಲ್ಲ. ಬರ್ಬೇಕಾಗಿರೋರ್ಗೆ ಅಡ್ರೆಸ್ ಕರೆಕ್ಟ್ ಆಗಿ ಹೇಳಿದ್ದೀರಾ ತಾನೆ? ಹಾ, ಇದೇ ಕಾರ್ನಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ದೆ. ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂತ ಕೇಳೋಣ ಅನ್ಕೊಂಡ್ರೆ ಫೋನ್ ಬೇರೆ ತಂದಿಲ್ಲ. ನಿಮ್ ಕಾಲೇಜ್ಗೆ ಹೋಗೋದಕ್ಕಿನ್ನೂ ಟೈಮ್ ಇದೆಯಾ? ಇಲ್ಲ ಅಭಿರಾಮ್ ಅವರೇ, ಇನ್ನು 1 ಗಂಟೆಲಿ ಕಾಲೇಜ್ ಆಫೀಸ್ ಕ್ಲೋಸ್ ಮಾಡ್ಬಿಡ್ತಾರೆ. ನಾಳೆ ಬೇರೆ ರಜಾ ಇದೆ. ಇನ್ನು ಎಕ್ಸಾಮ್ ಟೆನ್ಷನ್ನು. ಪರೀಕ್ಷೆ ದಿನನೇ ಹೋಗಿ ತಗೊಳ್ಬೇಕಾಗುತ್ತೆ. ಆ ಕಡೆ ಹೋಗಿ ಈ ಕಡೆ ಬರೋಣ ಅನ್ನೋಷ್ಟರಲ್ಲಿ ಏನಾದ್ರು ನೋಡೋಣ ಇರಿ, ಇನ್ನು 10 ನಿಮಿಷ ವೇಟ್ ಮಾಡೋಣ. ಓಕೆ. ನನಗನ್ಸೋ ಪ್ರಕಾರ ಅವ್ರು ಬರ್ತಿಲ್ಲ ಅನ್ಸುತ್ತೆ. ಬರೋದಿದ್ದಷ್ಟೊತ್ತಿಗೆ ಬರ್ಬೇಕಾಗಿತ್ತು.
ನಡ್ರಿ ನಿಮ್ಮ ಕಾಲೇಜಿಗೆ ಲೇಟ್ ಆಗುತ್ತೆ, ಅಡ್ಮಿಷನ್ ಟಿಕೆಟ್ ತಗೊಳ್ಳೋಣ. ಮತ್ತೆ ಅವ್ರಿಗೇನು ಹೇಳ್ತೀರಾ? ಮನೆಗೂ ಒಂದು ಫೋನ್ ಮಾಡ್ತೀನಿ. ಥ್ಯಾಂಕ್ ಗಾಡ್, ಗಾಡಿ ಸ್ಟಾರ್ಟ್ ಆಯ್ತು. ನನ್ಗೇನು ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಅಷ್ಟು ಹೇಳಿದ್ಮೇಲೂ ನಿನ್ ಹಠ ನೀನ್ ಸಾಧಿಸ್ತಾನೆ ಇದೆಯಾ ಅಲ್ವಾ? ಬೇಡ ಬೇಡ, ಸಾಕ್ಷಿನ ಅಭಿ ಜೊತೆ ಬಿಡ್ಬೇಡ ಅಂತ ಅಷ್ಟು ಹೇಳಿದ್ದೀನಿ. ಆದ್ರೂ ಬೇಕು ಅಂತ ಅಭಿರಾಮ ಹೊರಗಡೆ ಹೋಗುವಾಗ ನೆಪ ಮಾಡ್ಕೊಂಡು ಸಾಕ್ಷಿನ ಅವನ ಜೊತೆ ಸಾಗಾಗ್ದೆ ಅಲ್ವಾ? ಹಾಗೇನೂ ಇಲ್ಲ ರೀ. ಸಾಕ್ಷಿ ಅವಳು ಕಾಲೇಜಿಗೆ ಹೋಗ್ಬೇಕಿತ್ತು, ಅಡ್ಮಿಷನ್ ಟಿಕೆಟ್ ತಗೊಳ್ಳೋದಿಕ್ಕೆ. ನಾನೇ ಹೊರಟಿದ್ದೆ ಅವಳನ್ನ ಕರ್ಕೊಂಡು. ಅದೇ ಟೈಮ್ಗೆ ಅಭಿನೂ ಹೊರಗಡೆ ಹೊರಟಿದ್ದ. ಅವ್ರವರೇ ಮಾತಾಡ್ಕೊಂಡು ಜೊತೆಲಿ ಹೊರಟು ಬಿಟ್ರು. ಅವರಿಬ್ರು ಹೊರಟ್ಬಿಟ್ರ? ನೀನೇನ್ ಮಾಡ್ತಿದ್ದೆ? ತಡಿಬೇಕಾಗಿತ್ತು, ಬೇಡ ಅಂತ ಹೇಳ್ಬೇಕಾಗಿತ್ತು. ನಿನ್ ತಂಗಿ ತಾನೆ, ನಿನ್ ಜವಾಬ್ದಾರಿ ಅಲ್ವಾ? ಹೇಳು, ಕೇಳ್ತಾಳೆ. ಅಯ್ಯೋ, ನಾನ್ ಹೇಳ್ದೆ. ಮೊದಲನೇದಾಗಿ ನಿನ್ಗೂ ಬೇಕಿತ್ತು ಅವರಿಬ್ರು ಒಟ್ಟಿಗೆ ಹೋಗೋದು. ಅದಾಗದೆ ಕೂಡು ಬಂತು, ನೀನ್ ಸುಮ್ಮನೆ ಆಗ್ಬಿಟ್ಟೆ ಅಲ್ವಾ? ಪ್ರತಿ ಸಲ ನಾನು ಹೇಳ್ತೀನಿ, ನೀ ಕೇಳೋದಿಲ್ಲ. ಆಮೇಲೆ ಮಾತುಗಳನ್ನ ಕೇಳಬೇಕಾಗತ್ತೆ, ಪಶ್ಚಾತ್ತಾಪ ಪಡ್ತೀಯಾ? ಒಟ್ನಲ್ಲಿ ನಿನ್ನಿಂದ ನಾನು ತಲೆ ತಗ್ಗಿಸ್ಬೇಕು ಈ ಮನೇಲಿ. ಒಂದು ವಿಷಯ ತಿಳ್ಕೊ, ನಿನ್ ತಂಗಿನ ಅಭಿ ಇಷ್ಟಪಡ್ತಾ ಇಲ್ಲ, ಪಡೋದೂ ಇಲ್ಲ. ಸುಮ್ಮನೆ ಇರ್ಲಾರ್ದಿರ ತಲೆ ಹಟೆಗಳು ಮಾಡ್ಕೊಂಡ್ಬೇಡ. ನಿನ್ನ ಹತ್ರ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ಅಮ್ಮನ ಹತ್ರ ಮಾತಾಡ್ತೀನಿ. ಲೇ ಜಗ್ಗು, ಬಾರೋ ಇಲ್ಲಿ. ನಿನ್ನಿಂದ ಒಂದು ಮಹತ್ ಕಾರ್ಯ ಆಗ್ಬೇಕಾಗಿದೆ, ಬಾ ಇಲ್ಲಿ. ಅಪ್ಪ, ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಅಮ್ಮನ್ ನೋಡ್ಬೇಕು, ಬಂದೇರಿ ಒಂದ್ ಸ್ವಲ್ಪ. ಅಮ್ಮ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ. ಇರುವುದೆಲ್ಲವ ಬಿಟ್ಟು ಇರೋದು ದುರೆಡೆಗೆ ತುಡಿಯುವುದೇ ಜೀವನ. ಅಲ್ಲ, ಎದುರುಗಡೆ ಜನ್ಮದಾತ ಅಪ್ಪ ನಾನೇ ಬಾಯಿಲಿಂತ ಕರಿತಾ ಇದ್ದೀನಿ. ಮನೇಲಿಲ್ದಲ್ಲಿರೋ ಅಮ್ಮನ್ ಹುಡುಕೊಂಡು ಹೊರಟಿದೆಯಲ್ಲ ನೀನು. ಏನ್ ಹೇಳಿ? ಅಲ್ಲ ಕಣ ಜಗ್ಗು, ನಿನಗೆ ಜನ್ಮ ಕೊಟ್ಟ ದಿನಗಳಲ್ಲಿ ನಾನಾಗ್ಲಿ ನಿಮ್ಮಮ್ಮ ಆಗ್ಲಿ ಮುಖ ಊದಿಸ್ಕೊಂಡು ಮಾತು ಬಿಟ್ಟಿರ್ಲಿಲ್ಲ, ಹಾಗಲ್ಕಾಯಿ ಮುಖ ಮಾಡ್ಕೊಂಡು ಜಗಳ ಆಡಿರ್ಲಿಲ್ಲ. ನಗನಗತ ಸಂತೋಷವಾಗಿ ಜನ್ಮ ಕೊಟ್ವಿ. ಆದ್ರೂ ನೀನ್ ಯಾಕೋ ನಿನ್ನ ಮೂತಿನ ಯಾವಾಗ್ಲೂ ಊದಿಸ್ಕೊಂಡು ಗುರ್ರ ಅಂತಿರ್ತೀಯ? ನನಗ್ ತಿಳಿದ ಮಟ್ಟಿಗೆ ನೀನು ಫೋಟೋಗೆ ಪೋಸ್ ಕೊಡಕ್ ಒಂದ್ಸಲ ಬಿಟ್ಟು ಇನ್ಯಾವತ್ತು ನಕ್ಕಿದ್ದೇ ನೋಡಿಲ್ವಲ್ಲ. ಯಾವ ಸಂತೋಷಕ್ಕೆ ನಗ್ಬೇಕಾಗಿತ್ತು? ಏಯ್, ಸಂತೋಷಕ್ಕೆ ಬರ ಏನೋ ಈ ಮನೆಯಲ್ಲಿ? ನನ್ನ ಮಾತು ಕೇಳಿದ್ರೆ ಎಲ್ಲರೂ ನಗ್ತಿರ್ತಾರೆ, ನಿನಗೆ ನಗು ಬರಲ್ವೇನಾ? ಎಷ್ಟು ಕಡೆ ಸುನಾಮಿ ಹೇಳ್ತು, ಎಷ್ಟು ಊರುಗಳಲ್ಲಿ ಪ್ರವಾಹ ಬಂದು ಜನ ತೇಲ್ಕೊಂಡು ಹೋದ್ರು, ಎಷ್ಟು ಸಾವು, ಎಷ್ಟು ನೋವು. ಅದ್ಯಾವುದು ನಮ್ಮನೇಲಿ ಆಗ್ತಿಲ್ವಲ್ಲಪ್ಪ ಅಂತ ಸಂತೋಷ ಪಡ್ಬೋದಲ್ವಾ? ಸಂತೋಷ ಪಡೋಕೆ, ನಗೋದಿಕ್ಕೆ ಕಾರಣ ಬೇಡವೋ ಕುಲಪುತ್ರ? ಅಭ್ಯಾಸ ಬೇಕು.
ನೀವು ಈ ಮನೇಲಿ ಏನಾಗ್ತಿದೆ ಅಂತ ಗಮನಿಸೋದೇ ಇಲ್ವಾ? ಅಬ್ಬಬ್ಬಬ್ಬಬ್ಬಬ್ಬ ಸಾರ್ಥಕ ಆಯ್ತು. ನೀನು ನಿನ್ನ ಬಿಸ್ನೆಸ್ ಕೆಲಸ ಎಲ್ಲ ಬಿಟ್ಟು ಮೊದಲನೇ ಸಲ ಈ ಮನೇಲಿ ಏನಾಗ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ಯಾ ಅಂತಂದ್ರೆ ಈಗ ಮಳೆ ಬರೋ ಚಾನ್ಸ್ ಜಾಸ್ತಿ ಇದೆ. ತಮಾಷೆ ಬೇಡ. ಅಭಿ ಅದ್ಯಾವುದೋ ಬೇರೆ ಹುಡುಗಿನ ಪ್ರೀತಿಸಿದೀನಿ ಅಂತ ಹೇಳಿದಂತಾನೆ. ಅಂದ್ಮೇಲೆ ಸಾಕ್ಷಿನ ಮದುವೆ ಆಗೋದಿಲ್ಲ ಅಂತ ತೀರ್ಮಾನ ಆಗಿದೆ ತಾನೆ? ಇವಾಗ ಯಾಕೆ ಸಾಕ್ಷಿ ನಮ್ಮ ಮನೆಗೆ ಬರ್ಬೇಕಾಗಿತ್ತು? ಅಭಿ ರೂಮ್ಗೆ 20 ಸಲ ಹೋಗೋದು ಯಾಕೆ? ಅಭಿ ಜೊತೆ ಹೊರಗಡೆ ಒಬ್ಳೊಬ್ಳೆ ಸುತ್ತಾಡೋದು ಯಾಕೆ?